ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೋಧಿ ನುಚ್ಚಿನ ಪಾಯಸ ಮಾಡೋದು ನೋಡ್ಕೊಳ್ಳೋಣ. ಗೋಧಿ ನುಚ್ಚನ್ನ ಅರ್ಧ ಪಾವು ಗೋಧಿ ನುಚ್ಚು ತೊಗೊಂಡು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕೆಂಪು ಹುರ್ಕೊಳ್ಳೋಣ. ಗಮ್ ಅಂತ ಸ್ಮೆಲ್ ಬರೋ ತನಕ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ಚೆನ್ನಾಗಾಗುತ್ತೆ ಪಾಯಸ. ಚೆನ್ನಾಗಿ ಕೆಂಪು ಹುರ್ಕೋಬೇಕು ನೋಡಿ. ಕೆಂಪಿಗೆ ಹುರ್ಕೊಂಡಾಗಿದೆ. ಹುರ್ಕೊಂಡಾದ್ಮೇಲೆ ಬೇಯಕ್ಕೆ ಇಟ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಬಿಸಿನೀರಿಗೆ ಗಸಗಸೆ ಮತ್ತು ಗೋಡಂಬಿ, ಬಾದಾಮಿ, ಜಾಪತ್ರೆ, ಏಲಕ್ಕಿ, ಗಸಗಸೆ ಇಷ್ಟು ಹಾಕ್ಕೊಂಡು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದು. ಅರ್ಧ ಗಂಟೆ ನೆನೆದ್ರೆ ಸಾಕು. ನಾನಿಲ್ಲಿ ಗೋಧಿ ನುಚ್ಚನ್ನು ಹುರ್ಕೊಂಡಿರೋ ಗೋಧಿ ನುಚ್ಚನ್ನು ಇನ್ಸ್ಟಾಪಾಟಲ್ಲಿ ಇದರಲ್ಲಿ ಇಡೋದ್ರಿಂದ ಪ್ರೆಷರುಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಗೋಧಿ ನುಚ್ಚು ಬೇಯೋದು ನಿಧಾನ. ಇದರಲ್ಲಿ ಬಿಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಇನ್ಸ್ಟಾಪಾಟಲ್ಲಿ 20 ನಿಮಿಷ ಇಟ್ಟಿದ್ದೀನಿ ಸಾಕು. ಈಗ ನಾನು ರುಬ್ಕೊಳ್ಳೋಕ್ಕೋಸ್ಕರ ಕಾಯಿ ತುರಿ, ಬಾದಾಮ್ ಪೌಡರು ಮತ್ತು ನೆನೆಸಿಟ್ಕೊಂಡಿರೋಂಥ ಎಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ನೀಟಾಗಿ ರುಬ್ಕೊಂಬರಬೇಕು. ನೋಡಿ, ನಮ್ಮ ಗೋಧಿ ಪಾಯಸ ರೆಡಿಯಾಗಿದೆ. ಇದಕ್ಕೆ ಕೇಸರಿ ಮತ್ತು ಬೆಲ್ಲ ಹಾಕಿ ಬೆಂದಿರೋ ಗೋಧಿ ನುಚ್ಚನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಬಾಯಲ್ ಆದಮೇಲೆ ಅದಕ್ಕೆ ಲಾಸ್ಟಿಗೆ ಒಂದು ಅರ್ಧ ಲೋಟ ಹಾಲು ಹಾಕಿದ್ರೆ ಗೋಧಿ ಪಾಯಸ ರೆಡಿ.